ರಕ್ಷಾಬಂಧನದ ಶುಭಾಶಯಗಳು. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ಲಿ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ನನ್ನ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಪ್ಯೂರೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಬಾಂಡಿಂಗ್ ಅಂದರೆ ಅದು ಅಕ್ಕ ತಮ್ಮ ಅಣ್ಣ ತಂಗಿನಾಗಿರ್ತಾರೆ. ಸಿಬ್ಲಿಂಗ್ಸ್ ಕಸಿನ್ಸ್ ಆಗಬೇಕಾಗಿಲ್ಲ. ನನಗೆ ಹೊರಗಿಂದ ಸ್ವೀಟ್ಸ್ ತರ್ಸೋಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ನಾನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮೋತಿಚೂರ್ ಲಾಡು ಮಾಡೋಣ ಅಂತ. ಅದಕ್ಕೆ 1 ಕಪ್ ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಹಾಗೆ ಫುಡ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಫುಡ್ ಕಲರ್ ಕಂಪ್ಲೀಟ್ಲಿ ಆಪ್ಷನಲ್, ಬೇಕು ಆದರೆ ಹಾಕೋಬೋದು ಅಷ್ಟೇ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಯಾವುದೇ ರೀತಿ ಲಂಪ್ ಆಗದಿರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ಕೈಯಿಂದ ಆದರೂ ಮಿಕ್ಸ್ ಮಾಡ್ಕೋಬೋದು, ಆದರೆ ನಾನು ಫೋರ್ಕಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದೇ ಲಂಪ್ ಆಗದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆದಮೇಲೆ ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ಎಣ್ಣೆ ಬಿಸಿ ಮಾಡಿಕೊಂಡು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ಹಾಗೇನೂ ಹಾಕ್ಬೋದು, ಅಥವಾ ಚಕ್ಲಿ ಮಾಡ್ತಾರಲ್ಲ ಅದಕ್ಕೆ ಬೇರೆ ಬೇರೆ ಪ್ಲೇಟ್ಸ್ ಕೊಟ್ಟಿರ್ತಾರೆ, ಅದನ್ನು ಚೇಂಜ್ ಮಾಡಿಕೊಂಡು ಈ ಥರ ಮಾಡ್ಬೋದು. ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ. ಅದು ಕ್ರಂಚಿ ಆಗೋ ಹಾಗೆ ಬೇಯಿಸ್ಕೋಬೇಕು. ನಾರ್ಮಲ್ ಖಾರ ಬೂಂದಿ ಹೇಗೆ ಮಾಡ್ತಾರೆ ಆಗ ಕರ್ಕೊಂಡ್ರೆ ಸಾಕು. ನಾನು ಎಲ್ಲದನ್ನು ಕರ್ಕೊಂಡು ಒಂದು 2 ಮಿನಿಟ್ಸ್ ಅದು ತಣ್ಣಗಾಕ್ಬಿಟ್ಟು ಅದನ್ನು ಇವಾಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಫೈನ್ ಪೌಡರಾಗಿ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಪೌಡರ್, ಹಾಗೆ ಸಕ್ಕರೆ, ನೀರು, ಗೋಡಂಬಿ, ತುಪ್ಪ ಆ್ಯಂಡ್ ಫುಡ್ ಕಲರ್. 1 ಕಪ್ ಕಡಲೆ ಹಿಟ್ಟಿಗೆ 1/2 ಕಪ್ ನೀರು, 1/2 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ.
3 to 5 ಮಿನಿಟ್ಸ್ ಅದನ್ನು ಕುದಿಸ್ತಾ ಇರಬೇಕು. ಒಂದೆಳೆ ಪಾಕ ಅಂತಾರಲ್ಲ ಹಾಗೆ ಬರೋವರೆಗೂ ಕುದಿಸ್ತಾ ಇರಬೇಕು. ಅದು ಕುದಿಯೋರಿಗೆ ಸೈಡಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸಕ್ಕರೆ ಪಾಕ ಸರಿಯಾಗಿ ಬಂದಿದೆ. ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ 2 ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ಸ್ಟವ್ ಆಫ್ ಮಾಡಿ 10 to 15 ಮಿನಿಟ್ಸ್ ಅದನ್ನು ತಣ್ಣಗಾಗೋಕೆ ಬಿಟ್ಟು ಆಮೇಲೆ ಅದನ್ನು ಉಂಡೆ ಮಾಡ್ಕೊಳ್ಳೋದು. ನಾನು ಲಾಸ್ಟಲ್ಲಿ ಸ್ವಲ್ಪ ಗೀ ಆ್ಯಡ್ ಮಾಡಿಕೊಂಡೆ. ಅದನ್ನು ಸ್ಟವ್ ಮೇಲೆ ಇದ್ದಾಗಲೂ ಹಾಕ್ಕೋಬೋದು. ಆ್ಯಕ್ಚುಲಿ ನಾನು ರಾಖಿನ ನಾನೇ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಮರ್ತ್ಬಿಟ್ಟು ತೊಗೊಂಡ್ಬಿಟ್ಟೆ. ಇದು ಒಂದು ನನ್ನ ಬ್ರದರ್ಗೆ, ಇನ್ನೊಂದು ನನ್ನ ಕಸಿನ್ ಬ್ರದರ್ಗೆ ತಗೊಂಡಿದ್ದೀನಿ.